ನಮಸ್ಕಾರ ಸ್ನೇಹಿತರೆ. ರೀಸೆಂಟ್ ಆಗಿ ಪೊಲೀಸ್ ನೋಟಿಫಿಕೇಶನ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಇನ್ನೂ ಪರೀಕ್ಷೆ ಇನ್ನೂ ಒಂದು 54 ದಿವಸ 53 ದಿವಸ ಇದೆ. ಸೊ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್‌ಗೆ ನೇಮಕಾತಿ ಪರೀಕ್ಷೆ ಹೇಗೆ ತಯಾರು ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಸಂಪೂರ್ಣ ಸಿಲೆಬಸ್ ಆಗಲಿ, ಮತ್ತೆ ಓದಲು ಬೇಕಾದ ಪ್ರಮುಖ ಪುಸ್ತಕಗಳು, ಮತ್ತೆ ಯಾವ ಸಬ್ಜೆಕ್ಟ್ ಎಷ್ಟು ಓದಬೇಕು, ಮತ್ತೆ ಈಗ 50 ಡೇಸ್ ಇದೆ. ಯಾವ ಕೋಚಿಂಗು ಏನು ತಗೊಳ್ಳದೆ ಹೇಗೆ ಓದಬೇಕು ಅಂದರೆ ಈ 54 ಡೇಸಲ್ಲಿ ನಮಗೆ ಟೈಮ್ ಭಾಳ ಇಂಪಾರ್ಟೆಂಟು. ಮತ್ತೆ ಕೋಚಿಂಗ್ ತಗೊಂಡು ಮತ್ತೆ ಅದು ಒಂಥರ ಟೈಮ್ ವೇಸ್ಟ್ ಆಗುತ್ತೆ. ಸೊ ದಿನನಿತ್ಯದ ಅಧ್ಯಯನ ಯೋಜನೆ ಮತ್ತೆ ಟೈಮ್ ಟೇಬಲ್ ಭಾಳ ಇಂಪಾರ್ಟೆಂಟು. ಟೆಸ್ಟ್ ಸೀರೀಸ್ ಭಾಳ ಇಂಪಾರ್ಟೆಂಟು. ಸೊ ಕೇವಲ ಒಂದು 54 ದಿನಗಳಲ್ಲಿ ಪರೀಕ್ಷೆ ಹೇಗೆ ಓದಬೇಕು, ಈ ಟೈಮ್‌ನ ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಕರೆಕ್ಟಾಗಿ ಸಿಲೆಬಸ್ ಅಂತಂದ್ರೆ ಮಾಮೂಲಿ ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯ ಜ್ಞಾನ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಮತ್ತೆ ಆಮೇಲೆ ಸೈನ್ಸು, ಮತ್ತೆ ಆಮೇಲೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು. ಇವೆಲ್ಲನೂ ಮಾಮೂಲಿ ಅಂದರೆ ಎವ್ರಿ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಬಸ್ಸು ಸೇಮ್ ಇದೇ ಇರುತ್ತೆ. ಸೊ ನಾನು ಎಲ್ಲ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಬಟ್ ಈ 50 ಡೇಸ್ ನಿಮಗೆ ಭಾಳ ಇಂಪಾರ್ಟೆಂಟು. ಸೊ ನಾನು ಈಗ ಹೇಳ್ಕೊಡ್ತೇನೆ ನೋಡ್ರಿ, ಯಾವ್ದ್ಯಾವ್ದು ಸಿಲೆಬಸ್ ಏನಿದೆ ಅಂತೇಳಿ. ಇದೆಲ್ಲ ನೋಟಿಫಿಕೇಶನ್ ಆಗಿ ನಾವು ನೋಡ್ಕೊಳ್ಬೇಕು, ಮತ್ತೆ ಏನೇನಿದೆ ಏನೇನಿಲ್ಲ ಅಂತೇಳಿ. ಇಲ್ಲಿದೆ ನೋಡಿ, ಪ್ರಶ್ನೆ ಪತ್ರಿಕೆ ಮತ್ತು ಹಾಗೂ ಪಠ್ಯಕ್ರಮ. ಇದು ನೋಡ್ಕೊಳ್ಳಿ. ಫಸ್ಟ್ ಮೊದಲು ಪರೀಕ್ಷೆ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ಎಷ್ಟು ಕ್ವಶನ್ ಇರ್ತವೆ, ಎಷ್ಟು ಅಂಕಗಳು ಇರ್ತವೆ, ಮತ್ತೆ ಟೈಮಿಂಗ್ ಎಷ್ಟು, 1.5 ತಾಸು, 90 ನಿಮಿಷಗಳು. ಸೊ ಅದಾದ್ಮೇಲೆ ಏನಿರುತ್ತೆ ಅಂತ ನಾವು ಫಸ್ಟ್ ಅದು ಅರ್ಥ ಮಾಡ್ಕೊಳ್ಬೇಕು. ಅದು ಅರ್ಥ ಮಾಡ್ಕೊಳ್ಳದೆ ನಾವು ಎಕ್ಸಾಮ್‌ಗೆ ಪ್ರಿಪೇರ್ ಆಗ್ತೇವೆ ಅಂತಂದ್ರೂ ಏನಿಲ್ಲ. ಫಸ್ಟು ಸಾಮಾನ್ಯ ಜ್ಞಾನ ಅಂತಂದ್ರೆ ಜನರಲ್ ನಾಲೆಡ್ಜು. ಏನೇನು ಕೊಡ್ಬೋದು, ಏನೇನಿಲ್ಲ ಅಂತ ಅದನ್ನು ಒಂದು ಪ್ರತಿಯೊಂದು ಪಾಯಿಂಟ್ ಒಂದು ಪೇಜಲ್ಲಿ ಬರೆದುಕೊಳ್ಳಿ. ಆಮೇಲೆ ವಿಜ್ಞಾನ ಮತ್ತೆ ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಸೊ ಇವೆಲ್ಲನೂ ಕೊಡ್ತಾರೆ. ಅಂತಂದ್ರೆ ಇವೆಲ್ಲನೂ ಕೊಡ್ತಾರೆ. ಸೊ ಏನೇನು ಓದಬೇಕು? ಈಗ ಸಾಮಾನ್ಯ ಜ್ಞಾನ, ಒಂದು ಜನರಲ್ ನಾಲೆಡ್ಜ್, ಅಂದರೆ ರೀಸೆಂಟ್ ಆಗಿ ಅವಾರ್ಡ್‌ಗಳಾಗಿರ್ಬೋದು, ಸ್ಪೋರ್ಟ್ಸ್ ಇವೆಂಟ್‌ಗಳಾಗಿರ್ಬೋದು, ಮತ್ತೆ ಪದ್ಮ ವಿಭೂಷಣ ಆಗಿರ್ಬೋದು, ಮತ್ತೆ ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಬೋದು. ಸೊ ಅವೆಲ್ಲ ಕೇಳ್ತಾರೆ ಸಾಮಾನ್ಯ ಜ್ಞಾನದಲ್ಲಿ. ಮತ್ತೆ ವಿಜ್ಞಾನ ಅಂತೂ ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಭಾರತ ಸಂವಿಧಾನ ಒಂದು 6ನೇ ಕ್ಲಾಸಿಂದ ಹಿಡಿದು ಒಂದು 12ನೇ ಕ್ಲಾಸ್ ಬುಕ್‌ವರೆಗೂ ಅವೇ ಬುಕ್ಸ್ ಓದಿದ್ರೆ ಸಾಕು. ಮತ್ತೆ ಬೇರೆ ಏನು ಬುಕ್ಸ್ ಓದೋದು ಬೇಡ. ಅಂತಂದ್ರೆ ಈಗ 6ನೇ ಕ್ಲಾಸಲ್ಲಿ ಸಮಾಜ ವಿಜ್ಞಾನ ಆಗಿರ್ಬೋದು, ಮತ್ತೆ ವಿಜ್ಞಾನ ಆಗಿರ್ಬೋದು. ಸೊ 6, 7, 8, 9, 10 ಮತ್ತೆ 11, 12 ಇವೆಲ್ಲನೂ ಒಟ್ಟು ಮೊದಲು ಈ ಎಕ್ಸಾಮ್ ಇರೋದು ಯಾರಿಗೆ? 12th PUC ಅವ್ರಿಗೆ ಕ್ವಾಲಿಫಿಕೇಷನ್ ಮಾತ್ರ. ಸೊ ನಾವೇನು ಹೈ ಲೆವೆಲ್ ಓದೋದೇನು ಅವಶ್ಯಕತೆ ಇಲ್ಲ. ಸೊ 6ನೇದಿಂದ 12ನೇ ಕ್ಲಾಸ್ ಬುಕ್ಸ್ ಓದಿದ್ರೆ ಮಾತ್ರ ಸಾಕಷ್ಟೇ. ಮತ್ತೆ ಬೇರೆ ಏನು ಓದೋದು ಬೇಡ. ಮೇನ್ ಇಂಪಾರ್ಟೆಂಟ್ ಆಗಿ ಕ್ವಶನ್ ಪೇಪರ್ ನೀವು 7 ವರ್ಷ 8 ವರ್ಷದಿಂದ ಕ್ವಶನ್ ಪೇಪರ್ ರೆಫರ್ ಮಾಡಬೇಕು. ಲಾಸ್ಟ್ ಟೈಮ್ ಯಾವಾಗ ಎಕ್ಸಾಮ್ ನಡೆಸಿದ್ರು ಆ ಕ್ವಶನ್ ಪೇಪರ್ ತೊಗೊಳ್ಬೇಕು. ಮತ್ತೆ ಇನ್ನು ಪ್ರೀವಿಯಸ್ ಯಾವಾಗ ತೊಗೊಂಡಿದ್ರು ಒಂದು 7-8 ವರ್ಷದ, ಇಲ್ಲಂತಂದ್ರೆ ಒಂದು KM ಸುರೇಶಿದು ಕ್ವಶನ್ ಬ್ಯಾಂಕ್ ಇರುತ್ತೆ. ಸೊ ಅದು ತಗೊಂಡು ಪರ್ಚೇಸ್ ಮಾಡ್ಬೋದು ನೀವು. ಸೊ ಚೆನ್ನಾಗಿದೆ ಅದು. ಎಲ್ಲ ಕ್ವಶನ್ ಪೇಪರ್ ಬಿಡಿಸಿದ್ದಾರೆ, ಎಲ್ಲ ವಿತ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಂತಂದ್ರೆ ಕ್ವಶನ್ ಪೇಪರ್‌ನ ಅದು ಸಿಗಲಿಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ಆದರೂ ನೀವು ತಗೊಂಡು ಬಿಡಿಸ್ಬೇಕು ಪ್ರತಿಯೊಂದು ಪಾಯಿಂಟ್. ಈಗ ಎಲ್ಲರೂ ಇನ್ನೊಂದು ಏನು ಗೊತ್ತಾ? ಯಾವ ಸಬ್ಜೆಕ್ಟಲ್ಲಿ ಯಾರು ವೀಕ್ ಇರ್ತಾರೋ ಆ ಸಬ್ಜೆಕ್ಟಲ್ಲಿ ನೀವು ಫುಲ್ ಸ್ಟ್ರಾಂಗ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕೆಲವರು ಮೆಂಟಲ್ ಅಬಿಲಿಟಿ ಅಷ್ಟೊಂದು ಹುಷಾರಿರಲ್ಲ. ಇನ್ನು ಕೆಲವರು ಸೈನ್ಸ್ ಅಷ್ಟೊಂದು ಹುಷಾರಿರಲ್ಲ. ಸೊ ನೀವೇನು ಮಾಡಬೇಕು? ಯಾರು ವೀಕ್ ಪಾಯಿಂಟಲ್ಲಿ ಇರ್ತಾರಲ್ಲ, ಈಗ ಮೆಂಟಲ್ ಅಬಿಲಿಟಿಯಲ್ಲಿ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು. ಮತ್ತೆ ಸೈನ್ಸಲ್ಲಿ ಚೆನ್ನಾಗಿರಬೇಕು. ಕರೆಂಟ್ ಅಫೇರ್ಸು ಇಷ್ಟು ದಿನ ನೀವು ಏನು ಓದಿದಿರಿ ಅದೇ ಕರೆಂಟ್ ಅಫೇರ್ಸ್. ನೀವು ಮತ್ತೆ ಈಗ ಜಾಸ್ತಿ ಎಫರ್ಟ್ ಹಾಕೋದು ಏನು ಬೇಡ. ಈಗ ಕರೆಂಟ್ ಅಫೇರ್ಸ್ ಯಾವುದೋ ಒಂದು ಮ್ಯಾಗಝೀನ್ ಒಂದೇ ಯೂಸ್ ಮಾಡ್ತೀರಾ, ಅದನ್ನೇ ಯೂಸ್ ಮಾಡಿ. ಇಲ್ಲ ನಾನು ನ್ಯೂಸ್ ಪೇಪರ್ ಮಾತ್ರ ಓದ್ತಾ ಇದ್ದೀನಿ, ಮತ್ತೆ ಬೇರೆ ಏನು ಓದಲ್ಲ, ಅದನ್ನೇ ಓದಿ. ಮತ್ತೆ ಬೇರೆ ಏನು ಓದಕ್ಕೆ ಹೋಗಬೇಡಿ. ಈಗ 50 ದಿನಗಳು ನೀವು ಎಕ್ಸ್ಟ್ರಾ ಬುಕ್‌ಗಳಂತೂ ಪರ್ಚೇಸ್ ಮಾಡ್ಕೊಂಡು ಓದಕ್ಕೆ ಹೋಗಬೇಡ್ರಿ. ಈಗ ಲಾಸ್ಟ್ ನೀವೇನು ಇಷ್ಟು ದಿನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ, ಅದೇ ಓದಿರಿ.
ಮತ್ತಿನ್ನೇನು ಬೇರೆ ಓದಕ್ಕೆ ಹೋಗ್ಬೇಡ್ರಿ. ಈಗ ಲಾಸ್ಟ್ ಯಾವ ಬುಕ್ ರೆಫರ್ ಮಾಡಿರ್ತೀರಿ 1 ವರ್ಷದಿಂದ 2 ವರ್ಷದಿಂದ ಅದೇ ಬುಕ್ ಓದಿ. ಸೊ ನಾನು ಲಾಸ್ಟ್ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಬುಕ್‌ಗಳು ಓದಾಕತ್ತೀನಿ. ಅವೇ ಓದ್ರಿ. ಮತ್ತೀಗ ಎಕ್ಸ್ಟ್ರಾ ಈಗ ಬುಕ್ ತಗೊಂಡು ಓದಿ ಮತ್ತೆ ಎಲ್ಲ ನೆನಪಿಟ್ಕೊಂಡು ಎಲ್ಲ ಬುಕ್ಸ್ ಮುಗ್ಸೋ ಎಲ್ಲ ಲೇಟ್ ಆಗುತ್ತೆ. ಸೊ ಮತ್ತೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಲಾಸ್ಟ್ 1 ಇಯರ್ 2 ಇಯರಿಂದ ನೀವೇನು ಯಾವ ಬುಕ್ ಓದಿರೋ ಅವೇ ಬುಕ್ ಓದ್ರಿ. ಮತ್ತು ಆಮೇಲೆ ಇತಿಹಾಸ ಏನೇನು ಕೇಳ್ಬೋದು, ಏನೇನಿಲ್ಲ ಎಲ್ಲ ಕ್ವೆಶ್ಚನ್ ಪೇಪರ್ ಪ್ರತಿಯೊಂದು ಮುಂಚೆ ನೀವು ಇಷ್ಟು ದಿನ ಓದಿದ್ರಲ್ಲೋ ಸ್ವಲ್ಪ ಒಂದು 2, 3 ದಿವಸ ಟೈಮ್ ಕೊಡಿ ಕ್ವೆಶ್ಚನ್ ಪೇಪರಿಗೆ. ಲಾಸ್ಟ್ ಟೈಮ್ ಏನೇನು ಕೇಳಿದ್ದಾರೆ, ಏನೇನಿಲ್ಲ, ಎದರಲ್ಲಿ ವೀಕ್ ಇದ್ದಾರೆ, ಎದರಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ, ಈ ಕರೆಂಟ್ ಅಫೇರ್ಸ್ ಎಷ್ಟು ಕೇಳ್ಬೋದು, ಮತ್ತು ಆಮೇಲೆ ಮೆಂಟಲ್ ಅಬಿಲಿಟಿ ಎಷ್ಟು ಕೇಳ್ಬೋದು. ಸೊ ಲಾಸ್ಟು ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಕ್ವೆಶ್ಚನ್ ಕೇಳಿದ್ದಾರೆ, ಎಷ್ಟೆಷ್ಟಿಲ್ಲ ಅದೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತದೆ. ಪ್ರತಿಯೊಂದು ಪಾಯಿಂಟು ಈಗ ಇನ್ನೊಂದು ಮೆಂಟಲ್ ಹ್ಯಾಬಿಟ್ ಆಗಲಿ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಆಗಲಿ, ಅವೆಲ್ಲ ಸ್ವಲ್ಪ ಪ್ರತಿಯೊಂದು ಈಗ ಮೆಂಟಲ್ ಹ್ಯಾಬಿಟ್ ಆಗಲಿ ಪ್ರತಿಯೊಂದು ಎಲ್ಲನೂ ಕೇಳ್ತಾರೆ. ಸೊ ನೀವು ಪ್ರತಿಯೊಂದೂ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಕ್ವೆಶ್ಚನ್ ಪೇಪರ್ ರೆಫರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತದೆ. ಸೊ ಇದು ಈ ಈ ಇದು ಸೊ ಇದು ಭಾಳ ಇಂಪಾರ್ಟೆಂಟ್. ಮತ್ತು ಇದಕ್ಕಿಂತ ನೀವು ಬೇರೆ ಎಕ್ಸ್ಟ್ರಾ ಓದೋದೇನು ಬೇಡ. ಅಂತಂದರೆ ಇದು ಜಾಸ್ತಿ KS ಲೆವೆಲ್ ಓದೋದಾಗಲಿ, ಗ್ರೂಪ್ ಬಿ ಲೆವೆಲ್ ಓದುವುದಾಗಲಿ. ಸೊ ಈ ಎಕ್ಸಾಮು ಪೊಲೀಸ್ ಕಾನ್ಸ್ಟೇಬಲ್ ಓನ್ಲಿ PUC ಲೆವೆಲ್ ಮಾತ್ರ, ಅಷ್ಟು ಮಾತ್ರ ಓದಿರಿ. ಮತ್ತೆ ಬೇರೆ ಏನು ಜಾಸ್ತಿ ಓದೋದು ಬೇಡ. ಅಷ್ಟೇ, ಮತ್ತಿನ್ನೇನೇನಿಲ್ಲ. ಈಗ ನೋಡಿ ಒಂದು ತೋರಿಸ್ತೇನೆ ಇಲ್ಲಿ. ಟೆಲಿಗ್ರಾಮಲ್ಲಿ ಕ್ವೆಶ್ಚನ್ ಪೇಪರ್ ಎಲ್ಲ ಸಿಗ್ತಾವೆ ನೋಡಿ, SR ವರ್ಲ್ಡ್ ಚಾನಲಲ್ಲಿ. ನೀವು ಬೇಕಿದ್ರೆ ಅದರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಸಿಗುತ್ತೆ ನೋಡಿ ಕ್ವೆಶ್ಚನ್ ಪೇಪರ್ಗಳು, ಯಾವ್ದು ಯಾವ ವರ್ಷ ಕಂಡಕ್ಟ್ ಮಾಡಿದ್ದಾರೆ, ಯಾವುದಿಲ್ಲ ಅಂತೇಳಿ, ಮತ್ತು ಕ್ವೆಶ್ಚನ್ ಪೇಪರಲ್ಲಿ ಲಾಸ್ಟ್ ಟೈಮ್ ಎಷ್ಟು ಕ್ವೆಶ್ಚನ್ ಕೇಳಿದ್ದಾರೆ ಯಾವ ಸಬ್ಜೆಕ್ಟಲ್ಲಿ ಅಂತೇಳಿ ಅದೆಲ್ಲನೂ ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ಸರ್ಚ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಈಗ ಸುಮ್ಮನೆ ಓದೋದಲ್ಲ, ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವೆಶ್ಚನ್ ಬರ್ಬೋದಂತ ಮುಂಚೆನೇ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ನೀವು. ಹಂಗಾದ್ರೆ ನಿಮಗೆ ಅನುಕೂಲ ಇದಾಗುತ್ತೆ. ಲಾಸ್ಟ್ ಟೈಮು ಜಾಸ್ತಿ ಸಂವಿಧಾನದಿಂದ ಎಷ್ಟು 21 ಕ್ವೆಶ್ಚನ್ ಕೇಳಿದರು. ಮತ್ತು ಜಿಯೋಗ್ರಫಿಯಿಂದ 15 ಕ್ವೆಶ್ಚನು, ಮತ್ತು ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಕಿಂದ 15 ಕ್ವೆಶ್ಚನು, ಮತ್ತು ಇತಿಹಾಸದಲ್ಲಿ 15 ಕ್ವೆಶ್ಚನು. ಸೊ ಕರೆಂಟ್ ಅಫೇರ್ಸ್ ಲಾಸ್ಟ್ ಟೈಮ್ 3 ಕ್ವೆಶ್ಚನ್ ಕೇಳಿದರು. ಸೊ ಒಂದೊಂದು ಸಲ ಜಾಸ್ತಿ ಕೇಳ್ಬೋದು, ಒಂದೊಂದು ಸಲ ಕಡಿಮೆ ಕೇಳ್ಬೋದು. ಮತ್ತು ಇನ್ನೊಂದು ಆಮೇಲೆ ಮೆಂಟಲ್ ಹ್ಯಾಬಿಲಿಟಿ 10 ಕ್ವೆಶ್ಚನ್ ಕೇಳ್ಬೋದು. ಸೊ ಇವೆಲ್ಲನೂ ನೀವು ಈ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಬೇಕು. ಈ ಥರ ಕ್ವೆಶ್ಚನ್ ಕೇಳ್ಬೋದು, ಈ ಥರ ಇಲ್ಲ ಅಂತೇಳಿ. ಸೊ ನೆಟ್ ಸ್ಲೋ ಇದೆ, ಬರ್ತಾ ಇಲ್ಲ. ಸೊ ನೀವು ಅಷ್ಟು ಮಾತ್ರ ಓದಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫೈನಲ್ ಆಗಿ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಮಾತ್ರ ಓದಿ, ಮತ್ತು ಬೇರೆ ಏನು ಓದಕ್ಕೆ ಹೋಗಬೇಡ್ರಿ. ಈಗ ಲಾಸ್ಟ್ ಟೈಮ್ ನೀವು ಲಾಸ್ಟ್ 2 ವರ್ಷದಿಂದ ಏನು ಓದಿದೆ ಅವೇ ಬುಕ್ಗಳು ಓದಿ, ಎಕ್ಸ್ಟ್ರಾ ಪರ್ಚೇಜು ಮಾಡ್ಕೊಳ್ಕೋಬೇಡಿ. ಇನ್ನೊಂದು ಏನಂತಂದರೆ ಈ ಟೈಮಲ್ಲಿ ಕೋಚಿಂಗ್ ಸೇರಿಸ್ಕೊಳ್ಳೋದು, ಮತ್ತು ಆಮೇಲೆ ಮತ್ತು ಯೂಟ್ಯೂಬಲ್ಲಿ ಕ್ಲಾಸ್ ಸೇರಿಸ್ಕೊಂಡು ಫೀಸ್ ಅದೆಲ್ಲ ಏನು ಬೇಡನೇ ಬೇಡ. ಈಗ ಈ ಟೈಮ್ ನೀವು ಎಷ್ಟು ಯೂಸ್ ಮಾಡ್ಕೊಂತೀರ ಅದು ಒಂದು ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಟೈಮಲ್ಲಿ ನಾನು ಒಂದು 20, 30 ದಿವಸ ಕೋಚಿಂಗ್ ತಗೊತೀನಿ, 30 ದಿವಸ ಓದ್ತೀನಿ ಅಂತಂದರೆ ಅಲ್ಲೇ ನಿಮ್ಗೆ ಟೈಮ್ ಹೋಗುತ್ತೆ ನೋಡಿ. ಮತ್ತು ನಿಮ್ಗೇನು ಈಗ 4-5 ತಾಸು ಓದೋದು, ಒಂದು 3 ತಾಸು ಗ್ರೌಂಡಲ್ಲಿರೋದು, 4-5 ತಾಸು ಓದೋದು, 3 ತಾಸು ಗ್ರೌಂಡಲ್ಲಿರೋದು. ಸೊ ಗ್ರೌಂಡಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಅಷ್ಟು ಮಾತ್ರ ಮಾಡ್ಕೊಳ್ಳಿ ಅಷ್ಟೇ. ಇನ್ನೊಂದು ಏನಂತಂದರೆ ಆದಷ್ಟು ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿ, ಮತ್ತು ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಿ, ಯಾವುದನ್ನು ಇನ್ಸ್ಟಿಟ್ಯೂಟ್ ಆಗಲಿ. ಮತ್ತು ಅದು ಜಾಸ್ತಿ ಅಮೌಂಟಿಂದ ತಗೊಳ್ಕೋಬೇಡಿ, ಮೀಡಿಯಮ್ ಇದ್ದ ಅಮೌಂಟ್ ಇದ್ದರೆ ಟೆಸ್ಟ್ ಸಿರೀಸ್ ತಗೊಳ್ಳಿ. ಟೆಸ್ಟ್ ಸಿರೀಸ್ ಎಷ್ಟು ಅಟೆಂಡ್ ಮಾಡ್ತೀರಿ, ಎಷ್ಟು ಕ್ವೆಶ್ಚನ್ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಎಷ್ಟು ಮಾರ್ಕ್ಸ್ ಇಲ್ಲ, ಎದರಲ್ಲಿ ವೀಕ್ ಇದ್ದೀನಿ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ, ನಾನು ಮೆಂಟಲ್ ಹ್ಯಾಬಿಟ್ ವೀಕ್ ಇದ್ದೀನಾ, ಸೈನ್ಸಲ್ಲಿ ವೀಕ್ ಇದ್ದೀನಾ, ಇನ್ನು ಇತಿಹಾಸದಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕಾ, ಇನ್ನು ಭೂಗೋಳದಲ್ಲಿ ಯಾವುದಾದ್ರು ಚಾಪ್ಟರ್ ಮಿಸ್ ಮಾಡಿದ್ದೀನಾ, ಸೊ ಸಂವಿಧಾನದಲ್ಲಿ ಇಂಥವೆಲ್ಲ ನಿಮಗೆ ಟೆಸ್ಟ್ ಸಿರೀಸ್ ಮಾತ್ರ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಆದರೆ ಈಗ ಕೋಚಿಂಗ್ ಸೇರ್ಕೊಂಡು ಕ್ಲಾಸು ಅದೆಲ್ಲ ಬೇಡ, ಟೈಮ್ ವೇಸ್ಟ್ ಆಗುತ್ತೆ.
ಸೊ ಟೆಸ್ಟ್ ಸೀರೀಸ್ ಮಾತ್ರ ಅಟೆಂಡ್ ಮಾಡಿರಿ. ಟೆಸ್ಟ್ ಸೀರೀಸ್ ಕ್ವಶನ್ ಪೇಪರು ಮತ್ತು ಇಷ್ಟು ದಿನ ನೀವೇನು ಓದಿರಿ ಅದೇ ರಿಪೀಟ್, ರಿವಿಷನ್ ಮಾಡಿ ರಿವಿಷನ್ ಎಷ್ಟು ರಿವಿಷನ್ ಮಾಡ್ತೀರಿ ನೀವು ಅಷ್ಟು ಪರ್ಫೆಕ್ಟ್ ಆದಂಗೆ. ಅದೇ ನಿಮ್ಮ ಮೇನ್ ಟಾರ್ಗೆಟ್. ಅದೇ ಎಷ್ಟು ರಿವಿಷನ್ ಮಾಡ್ತೀರೋ ಅದೇ ಮೇನ್ ನೀವು ಪಕ್ಕಾ ಆದಂಗೆ. ಸೊ ಟೆಸ್ಟ್ ಸೀರೀಸ್ ಇಷ್ಟೇ ಮಾಡಿರಿ. ಮತ್ತೆ ನೀವು ಕೋಚಿಂಗ್ ಸೇರ್ಕೊಂಡು ಅವೆಲ್ಲ ವೇಸ್ಟು ಅದೆಲ್ಲ. ಈಗ ಸೊ ಅಷ್ಟು ಮಾತ್ರ ನೀವು ಇದು ಮಾಡಿ. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಅಷ್ಟೇ ಹೇಳ್ತೇನೆ. ಸೊ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಕೋಚಿಂಗು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಅಮೌಂಟೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ, ಕ್ವಶನ್ ಪೇಪರ್ ಬಿಡಿಸಿ, ಇಷ್ಟು ದಿನ ಯಾವ ಬುಕ್ಸ್ 6ನೇ ಕ್ಲಾಸಿಂದ 12 ಬುಕ್ ಅವೇ ಓದಿದ್ದೀವಿ, ಇಲ್ಲ ಒಂದು ಬುಕ್ ಬೇರೆ ಬುಕ್ ಓದಿದ್ದೀವಿ ಅಂದರೆ ಅದೇ ಬುಕ್ ಇದು ಮಾಡಿ, ಕ್ವಶನ್ ಬ್ಯಾಂಕ್ ಒಂದು ಬುಕ್ ಸಿಕ್ಕರೆ ಅದು ತಗೊಳ್ಳಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕರೆಂಟ್ ಅಫೇರ್ಸ್ನ ನೀವು ಜಾಸ್ತಿ ಅಂತಂದರೆ ಯಾವುದೋ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಅದು ಓದಿ, ಒಂದೇ ಮ್ಯಾಗ್ಝಿನ್ ಓದಿ, ಅದು ಪದೇ ಪದೇ ಅದು ಇದು ಅಂತ ಏನು ಓದೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ ಏನೇನು ಕರೆಂಟ್ ಅಫೇರ್ಸ್ ಕೇಳಿದ್ರೆ, ಯಾವ ಏರಿಯಾದಿಂದ ಏನು ಕೇಳಿದ್ರೆ ಅಂತ ಅದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕ್ಬಿಡಿ, ನಾಳೆನೇ ಹಾಕ್ಬಿಡ್ರಿ. ಹಂಗಾದರೆ ನಿಮಗೆ ಏನು ಇದಿರಲ್ಲ, ನೀವು ಇಲ್ಲ ಇನ್ನೂ ಟೈಮ್ ಇದೆಯಲ್ಲ ಅಂತೇಳಿ ಮಿಡಲಲ್ಲಿ ಲಾಸ್ಟಲ್ಲಿ ಹಾಕಿದರೆ ಸ್ಟಕ್ ಆಗೋ ಚಾನ್ಸಸ್ ಇರ್ತವೆ. ಸೊ ಏನಾದರೂ ಒಂದು ಸಮಸ್ಯೆ ಬಂದಿರ್ತವೆ, ಸರ್ವರ್ ಬಿಸಿ ಅದು ಇದು ಅಂತೇಳಿ. ಸೊ ನೀವು ಆದಷ್ಟು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತೀರೋ ಅಷ್ಟು ಎಲ್ಲ ಒಳ್ಳೆಯದು. ಅಂದರೆ ಒಂದು ಸೇಫ್ ಝೋನಲ್ಲಿ ಇರ್ತೀರ. ಸೊ ಅಪ್ಲಿಕೇಶನ್ ಹಾಕಿರಿ, ಆದಷ್ಟು ಬೇಗ ಹಾಕ್ಬಿಡ್ರಿ ಅಪ್ಲಿಕೇಶನ್ನು. ಸೊ ಸಿಲೆಬಸ್ಸು ಮತ್ತು ಸಬ್ಜೆಕ್ಟನ್ನ ಅರ್ಥ ಮಾಡಿಕೊಂಡು ಓದಿ.